ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮದುವೆ ಮನೆ ಸ್ಟೈಲಲ್ಲಿ ಯಾವ ಥರ ಪೈನಾಪಲ್ ಕೇಸರಿ ಬಾತ್ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಯಾವ ಥರ ಇದೆ. ಈ ಥರ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಗ್ಯಾಸ್ ಅಂಟಿಸ್ಕೊಂಡು ಒಂದು ಕಡಾಯಿ ಇಟ್ಕೊಳ್ಳೋಣ. ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಕಾದಿದೆ. ಇದ್ರಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಗೋಡಂಬಿ ಹಾಕ್ಕೊತೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಯಿತು. ದ್ರಾಕ್ಷಿ ಹಾಕ್ಕೊತೀನಿ. ಮತ್ತು ಹಂಗೆ ಒಂದು 2 ಏಲಕ್ಕಿ, ಒಂದು 4 ಲವಂಗ ಹಾಕ್ಕೊತೀನಿ. ಎತ್ಬಿಡ್ತೀನಿ ಇವಾಗ ಇದನ್ನು. ಅದೇ ತುಪ್ಪಕ್ಕೆ 1 ಕಪ್ಪು ರವೆ ಹಾಕ್ಕೊತಾ ಇದ್ದೀನಿ. ಇದು ಚಿರೋಟಿ ರವೆ ಅಲ್ಲ, ಸಣ್ಣ ರವೆ ಇದು. ಚಿರೋಟಿ ರವೆ ಬೇಕಾದರೂ ಹಾಕ್ಕೋಬೋದು. ನಾನು ಸಣ್ಣ ರವೆ ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದ್ದನ್ನು. ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಿಗೆ ಸೀಸಬಾರ್ದು. ರವೆ ಉರಿತಾ ಇದ್ದೀನಿ. ಸೈಡಲ್ಲಿ ನೀರು ಇಟ್ಕೊಂಬೇಡ. ಇದಕ್ಕೆ ಬಿಸಿ ನೀರು ಹಂಗೆ ಉಯ್ಕೊಂಡು ಡೈರೆಕ್ಟಾಗಿ ಸರಿ ಹೋಗುತ್ತೆ. ಸೈಡಲ್ಲಿ ನೀರು ಕಾಯಕ್ಕೆ ಇಟ್ಕೊತೀನಿ. ಇದೇ ಕಪ್ಪಲ್ಲಿ 1 ಕಪ್ ರವೆ ತಗೊಂಡಿರೋದು. 2.5 ಕಪ್ ನೀರು ಹಾಕೋಣ. ಎರಡೂವರೆ ಕಪ್ ಹಾಕ್ಕೊಂಡಿದ್ದೀನಿ. 2 ಕಪ್ಪು ಎಲ್ಲರೂ ನಾರ್ಮಲಾಗಿ 2 ಕಪ್ ಹಾಕ್ಕೊತಾರೆ. 2.5 ಕಪ್ ಏನಕ್ಕೆ ಹಾಕ್ಕೋಬೇಕು ಅಂತಂದರೆ ಅದು ಆರಿದ್ಮೇಲೆ ಗಟ್ಟಿ ಆಗಬಾರ್ದು. ಅದಕ್ಕೋಸ್ಕರ ಆರಿದ್ಮೇಲೆ ಗಟ್ಟಿ ಆಗೋಗುತ್ತೆ. 2 ಕಪ್ ಹಾಕ್ಕೊಂಡ್ರೆ 2.5 ಕಪ್ ಹಾಕ್ಕೊಂಡ್ರೆ ಸ್ಮೂತಾಗೇ ಇರುತ್ತೆ. ಅದಕ್ಕೋಸ್ಕರ 2.5 ಕಪ್ ಹಾಕ್ಕೊತಾ ಇದ್ದೀನಿ. ರವೆ ಫ್ರೈ ಆಯಿತು. ನೀರು ಕೂಡ ಕಾಯಿದೆ. ನೀರಿನ ರವೆ ಒಳಗಡೆ ಹಾಕ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆ ಗಿಂಡೆ ಏನು ಕಟ್ಟಲ್ಲ. ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿದ್ದೀವಲ್ಲ, ಉಂಡೆ ಏನು ಕಟ್ಟಲ್ಲ. ಇದು ಹಿಂಗೆ ಬೇಯಬೇಕು. ಇದಕ್ಕೊಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡೋಣ. ಸ್ವಲ್ಪ ಕೇಸರಿ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರವೆ ಬೆಂದಿದೆ. ಈ ಟೈಮಲ್ಲಿ ಸಕ್ಕರೆ ಹಾಕ್ಕೊಳ್ಳೋಣ. ಇದೆಲ್ಲ 1 ಕಪ್ ರವೆ ಹಾಕ್ಕೊಂಡಿದ್ದೆ. 2 ಕಪ್ ಸಕ್ಕರೆ ಹಾಕ್ಕೋಬೇಕು. ನನಗೆ ಅಷ್ಟೊಂದು ಸ್ವೀಟ್ ಬೇಡ, ಅದಕ್ಕೆ 1 ಕಪ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಸ್ವೀಟ್ ಬೇಕು ಅಂದರೆ 2 ಕಪ್ ಹಾಕ್ಕೊಳ್ಳಿ. ಈ ಟೈಮಲ್ಲೇ ಪೈನಾಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಇದಕ್ಕೊಂದಿನ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಪೈನಾಪಲ್ ಕೇಸರಿ ಬಾತ್ ರೆಡಿ ಆಯಿತು. ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಬಿಡೋಣ, ಫ್ರೈ ಮಾಡಿ ಇಟ್ಕೊಂಡಿರೋದು. ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಲ್ಲ ಬಿಡ್ತಾ ಇದೆ, ತುಪ್ಪ ಎಲ್ಲ ಬಿಡ್ತಾ ಇದೆ. ಇಷ್ಟಾದ್ಮೇಲೆ ಮುಗೀತು ನೋಡ್ರಿ, ತವಾ ಬಿಡ್ತಾ ಇದೆ.
ಅದು ಮೆಜರ್ಮೆಂಟ್ ಹೆಂಗೆ ಅಂದರೆ 1 ಕಪ್ ರವೆಗೆ 2.5 ಕಪ್ ನೀರು ಹಾಕ್ಕೋಬೇಕು, ಸಕ್ಕರೆ 2 ಕಪ್ ಹಾಕ್ಕೋಬೇಕು, ತುಪ್ಪ ಬಂದು 1.5 ಕಪ್ ಹಾಕ್ಕೋಬೇಕು. ತುಪ್ಪ ಆಗಲಿ ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಹಾಕೋಬೋದು, ಇಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೋಬೋದು. ಮೆಜರ್ಮೆಂಟ್ ಬಂದು 1 ಕಪ್ ರವೆಗೆ 2 ಕಪ್ ಸಕ್ಕರೆ, 2.5 ಕಪ್ ನೀರು, 1.5 ಕಪ್ ಎಣ್ಣೆ ಆಗಲಿ ತುಪ್ಪ ಆಗಲಿ, ಇಲ್ಲ ಅರ್ಧ ಡಿವೈಡ್ ಮಾಡ್ಕೊಂಡು ಮಾಡ್ಕೋಬೋದು. ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೋ ಇದರಲ್ಲಿ ಮೆಜರ್ಮೆಂಟಲ್ಲಿ ಹೇಳಿದ್ದೀನಿ ನಿಮಗೆ. ನಮಗೆ ಮನೇಲಿ ಅಷ್ಟೊಂದು ತುಪ್ಪ ಎಣ್ಣೆ ತಿನ್ನೋದು ಕಮ್ಮಿ ಅಲ್ವಾ, ಹಂಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಶುಗರ್ನು ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ನಿಮಗೆ ಮೆಜರ್ಮೆಂಟ್ ಹೇಳಿದ್ದೀನಿ. ನೀವು ಮನೇಲಿ ಆ ಥರ ಮಾಡ್ಕೊಂಡ್ರೆ ಮದುವೆ ಮನೆಯಲ್ಲಿ ಯಾವ ಥರ ಕೇಸರಿ ಬಾತ್ ಸಿಗುತ್ತೋ ಆ ಥರ ಇರುತ್ತೆ ಅದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.